ಬೆಳಗ್ಗೆನೇ ನನಗೆ ಬೇಜಾರಾಗೋಗಿತ್ತು. ಯಾಕೆ ಅಂತೀರಾ? ನೋಡಿ ನೀವೇ ಹೆಂಗಾಗಿದೆ ಅಂತ. ನನಗೆ ಪಿಂಪಲ್ಸ್ ಬಂದುಬಿಟ್ಟು ತುಂಬ ನೋವಾಗ್ತಾಯಿತ್ತು. ರಾತ್ರಿ ಎಲ್ಲ ನೋಡಿದರೆ ಬೆಳಗ್ಗೆ ಪಿಂಪಲ್ಸ್ ಆಗಿಬಿಟ್ಟಿದೆ ತುಟಿ ಹತ್ರ. ಬೇಜಾರಾಗ್ತಾಯಿದೆ. ಹಾಯ್ ಹಲೋ ಗಾಯ್ಸ್, ನಾವಿವಾಗ ಆಫೀಸ್ಗೆ ಹೊರಡ್ತಾ ಇದ್ದೀನಿ. ನನ್ನ ತಂಗಿ ಜೊತೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಧ್ಯದಲ್ಲಿ ನನ್ನ ತಂಗಿ ಒಂದು ಶಾಕಿಂಗ್ ಕೊಟ್ಟಳು ನೋಡಿ. ಸೊ ನನಗೆ ಕೋತಿಗಳಂದರೆ ತುಂಬ ಭಯ. ನನ್ನ ತಂಗಿ ಅಲ್ಲಿ ನೋಡಿದ ತಕ್ಷಣ ಕೋತಿ ಅಂತ ಎದುರಿಸ್ಬಿಡೋದ ಬೆಳಗ್ಗೆನೆ. ನೋಡಿ ಕೋತಿಗಳು ಹೆಂಗೆ ಕೂತಿದ್ದಾವೆ ತಪ್ಕೊಂಡು, ಸಖತ್ತಾಗಿದೆ. ಇವಾಗ ನಾನು ಆಫೀಸ್ಗೆ ಆಟೋದಲ್ಲಿ ಹೊರಟು ಹೋಗ್ತಾ ಇದ್ದೀನಿ. ಅಂಕಲ್ ಬೇರೆ ಅಡ್ರೆಸ್ ಕನ್ಫ್ಯೂಸ್ ಮಾಡಿಕೊಂಡ್ರು. ಹಿಂಗೆ ಆಫೀಸ್ಗೆ ಹೋದ ತಕ್ಷಣ ಶಾಕ್ ಆಗಿಬಿಡೋದಾ ಇದು ನಮ್ಮ ಆಫೀಸಾ ಅಂತ. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ನಮ್ಮ ಆಫೀಸ್ಗೆ ಹೊಸ ಗೆಸ್ಟ್ಗಳು ಬಂದಿದ್ದಾರೆ. ಸೊ 2 ಪಾರ್ಟ್ ಬಂದಿದೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಮ್ಮ ಆಫೀಸು? ಇವಾಗ ಒಳ್ಳೆ ಲುಕ್ ಬಂತು. ಒಳಗೆ ಹೋಗ್ತಾ ಇದ್ದೀನಿ. ಇದೇ ನಮ್ಮ ಆಫೀಸ್ ನೋಡಿ. ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಸಿಸ್ಟಮ್ ಆನ್ ಮಾಡಿದರೆ ಇಂಟರ್ನೆಟ್ ಹೊಗೆ ಹಾಕಿಸ್ಕೊಬಿಟ್ಟಿತ್ತು. ಆವಾಗ ನಮ್ಮ ಸರ್ಗೆ ಕಾಲ್ ಮಾಡಿದೆ, ವೆಯ್ಟ್ ಮಾಡೋಕ್ಕೆ ಹೇಳಿದರು, ಮತ್ತೆ ರೀಕನೆಕ್ಟ್ ಮಾಡೋಕ್ಕೆ. ಅಷ್ಟೊತ್ತು ಏನು ಮಾಡೋಣ ಅಂತ ಹೇಳಿ ಬುಕ್ ತಗೊಂಡು ಎಂಟ್ರಿ ಮಾಡೋಕ್ಕೆ ಶುರು ಮಾಡಿದೆ ಅಟೆಂಡೆನ್ಸ್ದು. ನೆಕ್ಸ್ಟ್ ಮಂತದ್ದು ಎಲ್ಲ ಅಟೆಂಡೆನ್ಸು ಬರೆದಿಟ್ಬಿಟ್ಟು ಯೋಚನೆ ಮಾಡ್ತಾ ಕೂತಿದ್ದೆ. ಲಾಸ್ಟ್ ಮಂತ್ ಎಷ್ಟು ದಿನ ಲೀವ್ ಮಾಡಿದ್ದೀನಿ ಅಂತ ಗೈಸ್ ನೋಡಿ ನಮ್ಮ ಮನೆ ಬರ. ಮನೆ ಕೂತ್ಕೊಂಡು ಏನು ಮಾಡೋಣ ಅಂತ ಹೇಳಿ ಆಂಟಿ ಕೆಲಸ ಮಾಡ್ತಾಯಿದ್ರು. ಕ್ಲೀನಿಂಗ್ ಚೆನ್ನಾಗಿ ಮಾಡ್ತಾಯಿದ್ದಾರ ಅಂತ ಹಾಗೆ ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊಂಡೆ. ನೋಡಿ ಅಲ್ಲಿಂದ ಬಂದು ನಮ್ಮ ಆಫೀಸ್ ಗ್ಲಾಸಲ್ಲಿ ಹೋಗೋಬ್ಬರನ್ನ ನೋಡ್ತಾ ನಿಂತಿದ್ದೆ. ಯಾಕೋ ತುಂಬ ಬೇಜಾರಾಯಿತು. ಮತ್ತು ಹಾಗೆ ಆಫೀಸೆಲ್ಲ ಒಂದು ರೌಂಡ್ ಹಾಕಿದೆ. ಕ್ಲೀನಿಂಗ್ ಆಂಟಿ ಸರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಕಡೆ. ಇದೆ ನಾನು ಹಾಗೆ ಬಂದರೆ ಇದು ನಮ್ಮ ಸ್ಟುಡಿಯೋ ಹೇಗಿದೆ ನೋಡಿ. ಸೊ ಈಗ ಆಚೆ ಬಂದು ನೋಡಿದ್ರೆ ಆಂಟಿ ಇನ್ನೂ ಕ್ಲೀನ್ ಮಾಡ್ತಾನೇ ಇದ್ದರು. ಸೊ ಆಚೆಯಿಂದ ಸ್ವಲ್ಪ ಅಬ್ಸರ್ವ್ ಮಾಡಬೇಕಲ್ಲ, ಹಾಗೆ ನೋಡ್ತಾ ಇದ್ದೆ. ಸ್ಟೆಪ್ಸ್ ಎಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಆಂಟಿ, ಮಾಪ್ ಮಾಡ್ತಾ ಇದ್ದಾರೆ ನೋಡಿ. ಆಂಟಿಗೆ ಡೌಟು ನಾನೇನೋ ಮಾಡ್ತಾಯಿದ್ದೀನಿ ಫೋನ್ ಹಿಡ್ಕೊಂಡು ಅಂತ. ಹಾಗೆ ನೋಡ್ತಾ ಇದ್ದರೆ ಆಂಟಿ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಂತ್ಕೊಂಡು ನೋಡಿಬಿಟ್ಟು ನಾನು ಇವಾಗ ಮತ್ತೆ ಒಳಗಡೆ ಹೋಗ್ತಾ ಇದ್ದೀನಿ. ಮತ್ತೆ ಹಾಗೆ ಬಾಲ್ಕನಿ ಹತ್ರ ಬಂದು ಸುಮ್ಮನೆ ಹಾಗೆ ನೋಡ್ತಾ ನಿಂತ್ಕೊಂಡೆ. ವ್ಯೂ ಚೆನ್ನಾಗಿತ್ತು ಅಂತ ಹೇಳಿ ರೋಡಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡಿದೆ, ಯಾರೂ ಬರಲಿಲ್ಲ.